ಇದು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆಯ ದುನಿಯಾ. ಏನೇ ಮಾಹಿತಿ ಸಮಸ್ಯೆಗೆ ಪರಿಹಾರ ಬೇಕಾದ್ರೂ ಕೂಡ ಜನ ಎಐ ಮೊರೆ ಹೋಗ್ತಿದ್ದಾರೆ. ಆದ್ರೆ ಈ ಎಐ ಯ ಅತಿಯಾದ ಬಳಕೆ ಮೆದುಳಿಗೆ ಭಾರಿ ಡ್ಯಾಮೇಜ್ ಉಂಟು ಮಾಡುತ್ತೆ ಅಂತ ಎಂಐಟಿ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ಇತ್ತೀಚೆಗೆ ಒಂದು ಅಧ್ಯಯನ ಮಾಡಿ ಎಚ್ಚರಿಸಿದ್ದಾರೆ. ಎಂಐಟಿ ಮೀಡಿಯಾ ಲ್ಯಾಬ್, ವೆಲ್ಲೆಸ್ಲಿ ಕಾಲೇಜು ಮತ್ತು ಮಾಸ್ ಆರ್ಟ್ ನ ಸಂಶೋಧಕರ ತಂಡ ತಮ್ಮ ಅಧ್ಯಯನಕ್ಕೆ 54 ವಿದ್ಯಾರ್ಥಿಗಳನ್ನ 3 ತಂಡಗಳನ್ನಾಗಿ ಮಾಡಿತ್ತು. ಮೊದಲ ತಂಡ ಚಾಟ್ ಜಿಪಿಟಿ ಮೂಲಕ, ಎರಡನೆಯ ತಂಡ ಗೂಗಲ್ ಮೂಲಕ ಹಾಗೂ ಮೂರನೆಯ ತಂಡ ಯಾರ ಸಹಾಯವೂ ಪಡೆಯದೆ ಪ್ರಬಂಧವನ್ನ ಬರೀಬೇಕಿತ್ತು. ಇದಾದ ಬಳಿಕ ಮತ್ತೊಮ್ಮೆ ಚಾಟ್ ಜಿಪಿಟಿ ಹಾಗೂ ಗೂಗಲ್ ಸಹಾಯ ಪಡೆದ ಮಕ್ಕಳನ್ನ ಯಾರ ಸಹಾಯವೂ ಇಲ್ಲದೆ ಪ್ರಬಂಧವನ್ನ ಬರೆಸಲಾಯಿತು. ಚಾಟ್ ಜಿಪಿಟಿ ನೋಡಿ ಪ್ರಬಂಧ ಬರೆದಿದ್ದ ಮಕ್ಕಳು ಅದರ ಸಹಾಯ ಇಲ್ಲದೆ ಸರಿಯಾದ ಪ್ರಬಂಧ ಬರೆಯಲು ಅಸಮರ್ಥರಾದ್ರು. ಈ ಅಧ್ಯಯನದಿಂದ ತಿಳಿದು ಬಂದ ಅಂಶ ಏನಂದ್ರೆ ಎಐ ಟೂಲ್ ಬಳಸೋದ್ರಿಂದ ಅನೇಕ ಮಾಹಿತಿಗಳು ಸಿಗುತ್ತೆ, ಆದ್ರೆ ಅವುಗಳ ಮೇಲಿನ ಅತಿಯಾದ ಅವಲಂಬನೆ ನಮ್ಮ ಮೆದುಳಿನ ಚಟುವಟಿಕೆ, ಸ್ಮರಣ ಶಕ್ತಿ ಮತ್ತು ಸೃಜನಶೀಲತೆಗೆ ಹಾನಿ ಮಾಡುತ್ತೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಯನದ ಸಮಯದಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಸಾಮರ್ಥ್ಯ ಕುಂಠಿತವಾಗುತ್ತೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ಪುಸ್ತಕ ಓದಲು ಅಭ್ಯಾಸ ಮಾಡಿ. ಆಗ ಅವರ ಮೆದುಳು ಚುರುಕಾಗುತ್ತೆ, ಜ್ಞಾನವೂ ಬೆಳೆಯುತ್ತೆ.